ಇದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪತ್ರ. ಇದರ ಬೆನ್ನಲ್ಲೇ ಅಭಿಜಿತ್ ದೀಪ್ಗೆ ಮಾತನಾಡಿದ್ದಾರೆ. ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ, ನಾವು ಸಾಧಿಸಿದ್ದೀವಿ. ಪ್ರಧಾನ್ ರಾಜೀನಾಮೆ ಬೆನ್ನಲ್ಲೇ ದೀಪ್ಗೆ ಕೊಟ್ಟಿರುವಂತ ಹೇಳಿಕೆ ಇದು. ಬನ್ನಿ ಅವ್ರು ಏನ್ ಮಾತನಾಡಿದ್ದಾರೆ ನೋಡೋಣ. We have bloody Senate. क्या कहते थे ये? क्या कहते थे? इस सरकार में इस्तीफे नहीं होते. क्या कहते थे? इस सरकार में इस्तीफे नहीं होते. हम कहना चाहते, झुकती है दुनिया, झुकाने वाला चाहिए. We have Senate. We have Senate. धर्मेंद्र प्रधान ने रिजाइन कर दिया है. We have bloody Senate. क्या कहते थे ये? क्या कहते थे? इस सरकार में इस्तीफे नहीं होते. ಮೂರು ಬೇಡಿಕೆಯನ್ನು ಉಲ್ಲೇಖಿಸಿ ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಟ್ವೀಟ್ ಅನ್ನು ಕೂಡ ಮಾಡಿದೆ. ಮೂರು ಬೇಡಿಕೆಯಲ್ಲಿ ಒಂದು ಬೇಡಿಕೆ ಈಡೇರಿದೆ, ಇನ್ನೆರಡು ಬೇಡಿಕೆ ಈಡೇರಿಕೆಗೆ ಇದೀಗ ಸಿಜೆಪಿ ಪಟ್ಟು ಹಿಡಿದಿದೆ. ಒಂದು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಕೇಳಿರೋದು ಅದಾಗಿದೆ. ಇನ್ನುಳಿದಂತೆ ಎರಡು ಬೇಡಿಕೆ, ಅದರಲ್ಲಿ ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅನ್ನೋದು, ಅನಂತರ ವಿದ್ಯಾರ್ಥಿಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಬಾರದು ಅನ್ನೋದಾಗಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಅಂದ್ರೆ ಪ್ರೊಟೆಸ್ಟ್ನಲ್ಲೆಲ್ಲ ಭಾಗಿಯಾಗಿದ್ದಾರೆ, ಅವ್ರಗಳ ಮೇಲೆ FIR ಆಗಿರ್ಬೋದು ಅಥವಾ ಕ್ರಮ ತಗೊಳ್ಳೋದು, ಈ ರೀತಿಯಾಗಿ ಕೈಗೊಳ್ಳಬಾರದು, ಯಾವುದೇ ಕ್ರಮಗಳನ್ನ ವಿದ್ಯಾರ್ಥಿಗಳ ಮೇಲೆ ಕೈಗೊಳ್ಳಬಾರದು ಅನ್ನೋದು ಅವರ ಮೂರನೇ ಬೇಡಿಕೆ ಆಗಿದೆ. ಈ ಮೂರು ಬೇಡಿಕೆಗಳಲ್ಲಿ ಒಂದಾಗಿದೆ, ಇನ್ನೆರಡು ಬೇಡಿಕೆಗಳು ಪೆಂಡಿಂಗ್ ಇದೆ ಅನ್ನೋದಾಗಿ ಸಿಜೆಪಿ ಟ್ವೀಟ್ ಅನ್ನ ಮಾಡಿರೋದು ಗಮನಿಸಬಹುದು ನಾವು. ಇನ್ನು ಇದೇ ವಿಚಾರವಾಗಿ ಅಭಿಜಿತ್ ದೀಪ್ಗೆ ಸಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಅವ್ರೇನ್ ಮಾತನಾಡಿದ್ದಾರೆ ನೋಡೋಣ. जाएंगे कॉकरोच है, एक बार घुसता है तो निकलता नहीं है कॉकरोच. धर्मेंद्र प्रधान का इस्तीफा तो हो गया, लेकिन जिन बच्चों ने सुसाइड करी है उनके परिवार को 1 करोड़ का मुआवजा और मिलना चाहिए ना, मिलना चाहिए, मिलना चाहिए ना. 1 करोड़ का मुआवजा उन सारे परिवारों को. और दूसरा, ये जो पुलिस वाले गुंडों ने हरकत करी थी 20 तारीख को, उसके ऊपर पुलिस वालों के ऊपर एक्शन तो होना ही चाहिए. डीसीपी संदीप लांबा, एसीपी अजय शर्मा, तो 20 जुलाई के बाद और 20 जुलाई से जितने भी स्टूडेंट्स के ऊपर केसेस किए गए वो सारे के सारे वापस होने चाहिए.